ಪ್ರಿಯ ವೀಕ್ಷಕರೇ ನಮಸ್ಕಾರ. ಬಿಸಿ ಸುದ್ದಿ ಕನ್ನಡ ನ್ಯೂಸ್ ಪೋರ್ಟಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ಗ್ರಾಮೀಣ ಪ್ರದೇಶದ ಪ್ರೌಢಶಾಲೆಗಳಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದ ಬಗ್ಗೆ ಸ್ವಲ್ಪ ವಿಚಾರವನ್ನು ಚರ್ಚೆ ಮುಖಾಂತರ ಅವರಿಗೆ ಒಂದು ಸುಲಭೀಕರಣ ಮಾರ್ಗದ ಬಗ್ಗೆ ತಿಳಿಸ್ಕೊಳ್ಳೋಣ ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಯಾಕೆ ಅಂತ ಹೇಳಿದರೆ, ಎಲ್ಲರಿಗೂ ತಿಳಿದಿರೋ ಹಾಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಗಣಿತವನ್ನು ಕಂಡ್ರೆ ತುಂಬ ಅಸಡ್ಡೆ. ಯಾಕೆಂದರೆ ಗಣಿತ ಅಂತಕ್ಕಂಥದ್ದು ಕಬ್ಬಿಣದ ಕಡಲೆ ಅಂತೇಳಿ ಎಲ್ಲರೂ ತೀರ್ಮಾನಿಸ್ಬಿಟ್ಟಿದ್ದಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಆದರೆ ಕೆಲವು ಅನುಭವಿ ಶಿಕ್ಷಕರ ಪ್ರಕಾರ ಗಣಿತ ಬೇರೆಲ್ಲ ವಿಷಯಗಳಿಗಿಂತ ತುಂಬ ಸುಲಭವಾದ ವಿಷಯ ಅಂತೇಳಿ ನಾನಾದರೂ ಕೂಡ ಕೇಳ್ಕೊಂಡಿದ್ದೇನೆ. ಈ ಎಲ್ಲ ಗಣಿತದ ಸುಲಭೀಕರಣದ ಬಗ್ಗೆ, ಗಣಿತವನ್ನು ಅಧ್ಯಯನ ಮಾಡೋದು ಹೇಗೆ, ಸುಲಭವಾಗಿ ಅದನ್ನು ಅಧ್ಯಯನ ಮಾಡ್ತಾ, ಅಭ್ಯಾಸ ಮಾಡ್ತಾ, ವರ್ಕ್ ಮಾಡ್ತಾ ಅತಿ ಹೆಚ್ಚಿನ ಅಂಕಗಳನ್ನು ಪಡೆಯೋದು ಹೇಗೆ ಇಂಥ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ನಮ್ಮ ಗಣಿತದ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನಿವೃತ್ತ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಇಲಾಖೆಯಲ್ಲಿ ಸಾಕಷ್ಟು ಶಿಕ್ಷಕರಿಗೆ ತರಬೇತಿ ಇಲಾಖೆಯಲ್ಲಿ ಪಾಲ್ಗೊಂಡು ಈ ಗಣಿತದ ವಿಷಯದ ಬಗ್ಗೆ ಸಾಕಷ್ಟು ಅನುಭವವನ್ನು ಪಡೆದಿರತಕ್ಕಂಥ ಶ್ರೀಯುತ ಮನೋಹರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತೇನೆ. ನಮಸ್ಕಾರ ಸರ್. ನಮಸ್ತೆ ಸರ್, ಇದನ್ನು ನಾನು ಹೇಳಿದೆ, ಮೊದಲನೇ ಪ್ರಸ್ತಾಪ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಎಲ್ಲ ವಿಷಯಗಳನ್ನು ಸುಲಭವಾಗಿ ಅಧ್ಯಯನ ಮಾಡ್ತಾರೆ, ಓದ್ಲಿಕ್ಕೆ ಕೂತ್ಕೊಂತಾರೆ. ಆದರೆ ಗಣಿತ ಪುಸ್ತಕವನ್ನು ಮಾತ್ರ ಹಿಡಿಯಲ್ಲ. ಗಣಿತ ಅಂದರೆ ಸಾಕು ಅಸಡ್ಡೆ, ಅದನ್ನ ಯಾಕೆ ಇದು ಮಾಡಬೇಕು, ಯಾಕೆ ಗಣಿತವನ್ನು ಕಬ್ಬಿಣದ ಕಡಲೆ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ. ನಿಮ್ಮ ಪ್ರಕಾರ ಗಣಿತದ ಈ ಕಬ್ಬಿಣದ ಕಡಲೆ ಅಂದರೆ ಏನು, ಯಾಕೆ ಹಂಗೆ ಮಾಡ್ತಾರೆ ಮಕ್ಕಳು? ನಮಸ್ಕಾರ ಸರ್. ಈಗ ನೀವು ಹೇಳಿದಾಗೆ ಗಣಿತ ಕಬ್ಬಿಣದ ಕಡಲೆ ಅಂತೇಳಿ ಎಲ್ಲ ಅನ್ಕೊಂಡ್ಬಿಟ್ಟಿದೆ. ಅದು ಜನಜನಿತವಾಗಿಬಿಟ್ಟಿದೆ. ಮತ್ತೆ ಅದು ಗಣಿತ ಇದೆಯಲ್ಲ ಸರ್, ಅದನ್ನು ರೀಅರೇಂಜ್ ಮಾಡಿದ್ರೆ ತಗಣಿ ಆಗುತ್ತೆ. ತಿರ್ಗಮೃಗ ಸ್ವಲ್ಪ ರೀಅರೇಂಜ್ ಮಾಡಿದ್ರೆ ತಗಣಿ ಆಗುತ್ತೆ. ಅದನ್ನ ತಗಣಿ ಅಂತಲೂ ಕರೀತಾರೆ. ಅದು ತಗಣಿಯೋ ಅಲ್ಲ, ಕಬ್ಬಿಣದ ಕಡೆಯೋ ಅಲ್ಲ. ಯಾಕೆಂದ್ರೆ ಅದೊಂಥರ ಪೂರ್ವಗ್ರಹ ಪೀಡಿತರಾಗ್ಬಿಟ್ಟಿರ್ತಾರೆ. ಪೋಷಕರು ಸಹ ಪ್ರಿಜುಡಿಸ್ ಇರುತ್ತೆ, ಮಕ್ಕಳಿಗೆ ಸಹ ಪ್ರಿಜುಡಿಸ್. ಏನಂದ್ರೆ ಗಣಿತ ಅಂದ್ರೆ ಕಷ್ಟಪ್ಪ. ಅದು ಯಾಕೆ ಕಷ್ಟ ಅಂದ್ರೆ ಗೊತ್ತಿಲ್ಲ, ಇಬ್ಬರಿಗೂ ಕಷ್ಟ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ನೀವು ಹೇಳ್ತೀರಾ ಅದು ಕಷ್ಟ ಅಂತ ಹೇಳ್ತಾರೆ ಅಂತ. ಅದನ್ನು ಯಾವ ರೀತಿಯಲ್ಲಿ ನೀವು ಅಸೆಸ್ ಮಾಡ್ತೀರಾ ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ಹೆಚ್ಚು ಫೇಲ್ ಆಗೋದು ಗಣಿತದಲ್ಲಿ. ನಾನು ಹೇಳ್ತೀನಿ ಅದಕ್ಕೆ ವಿರುದ್ಧ ಬೇರೆ ಥರ ಅಸೆಸ್ ಮಾಡ್ತೀನಿ ನಾನು. ಈಗ ನೀವು 10th ಸ್ಟ್ಯಾಂಡರ್ಡ್ ಪರೀಕ್ಷೆಯ ರಿಸಲ್ಟನ್ನು ಅನಾಲಿಸಿಸ್ ಮಾಡಿ 100ಕ್ಕೆ 100 ಅಂಕವನ್ನು ತೆಗೆದಿರ್ತಕ್ಕಂಥ ಹೆಚ್ಚು ವಿದ್ಯಾರ್ಥಿಗಳು ತೆಗೆದಿರ್ತಕ್ಕಂಥ ಗಣಿತ. ಕರೆಕ್ಟ್, ಹೌದು. ಅದು ಅಂದ್ರೆ ಹೌದು, ಔಟ್ ಆಫ್ ಔಟ್. ಕನ್ನಡದಲ್ಲಿ ತೆಗೆದ ಕಷ್ಟ, ಇಂಗ್ಲಿಷಲ್ಲಿ ತೆಗೆದ ಕಷ್ಟ, ಆದ್ರೆ ಗಣಿತದಲ್ಲಿ ಸುಲಭವಾಗಿ ಅದು ಹೇಗೆ ಸಾಧ್ಯ ಅಂತ. ಮತ್ತೆ ಕಬ್ಬಿಣದ ಕಡಲೆ ಯಾಕಾಗುತ್ತೆ? ಖಂಡಿತ ಅದು ಕಬ್ಬಿಣದ ಕಡಲೆ ಅಲ್ಲ. ಓದುವ ರೀತಿಯಲ್ಲಿ ಓದೋದಲ್ಲ, ಅದನ್ನು ವರ್ಕ್ ಮಾಡಬೇಕು. ವರ್ಕ್ ಮಾಡುವ ರೀತಿನಲ್ಲಿ ಇರುತ್ತೆ. ಅದು ಫಸ್ಟು ನಮ್ಮ ಮನಸ್ಸಿಂದ ಅದು ಕಷ್ಟ ಅನ್ನೋದನ್ನ ತೆಗೆದುಹಾಕ್ಬೇಕು. ಆ ಸೈಕಲಾಜಿಕಲ್ ಫೀಲಿಂಗ್ ಏನಿರುತ್ತೆ ಅದನ್ನ ತೆಗಿಬೇಕು. ಆಮೇಲೆ ಅದಕ್ಕೆ ಕೆಲವು ಮೆಥಡ್ಸ್ಗಳಿದೆ, ಕಲೀಲಿಕ್ಕೆ ಮೆಥಡ್ಸ್ಗಳಿದೆ. ಎಲ್ಲ ಸಬ್ಜೆಕ್ಟ್ಗಳನ್ನು ಓದ್ತಾರೆ, ಓದಿ ಪಾಸ್ ಮಾಡ್ಬೋದು. ಕನ್ನಡ ಇದು ಓದೋದಲ್ಲ, ಗಣಿತ. ನಾನು ಏನ್ ಮಾಡ್ತಿದ್ಯಪ್ಪ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಓದ್ತಾ ಇದ್ದೀನಿ ಸರ್ ಅಂತಾರೆ. ಅಲ್ಲ, ಓದಿದ್ರೆ ಆಗೋದೇ ಇಲ್ಲ, ಓದಿದ್ರೆ ತಲೆಯಲ್ಲಿ ಇರೋದಿಲ್ಲ. ಈಗ ಕೆಲವು ಓದಿದಾಗ ಅದು ಅರ್ಥ ಆದಂಗೆ ಅನ್ಸುತ್ತೆ ಸರ್, ಆದ್ರೆ ಬರೀಲಿಕ್ಕೆ ಮಾಡ್ಲಿಕ್ಕೆ ಹೋದ್ರೆ, ಸ್ವಂತವಾಗಿ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿ ಬರೋದಿಲ್ಲ. ಅದಕ್ಕೆ ವರ್ಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಹೇಳೋದಂದ್ರೆ ಈ ಪ್ರಾಥಮಿಕ ಹಂತದಲ್ಲಿ ಮಗ್ಗಿ ಬಹಳ ಮುಖ್ಯ. ಗಣಿತ ಕಲಿಯೋದಕ್ಕೆ ಫಸ್ಟ್ ಬುನಾದಿಯೇ ಮಗ್ಗಿ. ಕರೆಕ್ಟ್. ಮಗ್ಗಿ ಇಲ್ಲದೆ ಮ್ಯಾಥಮೆಟಿಕ್ಸ್ ಕಲಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದು ಈ ಮಗಪ್ ಮಾಡೋದಿರುತ್ತಲ್ಲ ಸರ್, ಬಯಾರ್ಟ್ ಮಾಡೋದಿರುತ್ತಲ್ಲ, ಅದು 7ನೇ ಪ್ರಾಥಮಿಕ ಹಂತದಲ್ಲಿ ಮಾತ್ರ ಸಾಧ್ಯ. ಆಗ್ಲೇ ಹೈಸ್ಕೂಲಿಗೆ ಬಂದಾಗ ಕಷ್ಟ, ಕಾಲೇಜ್ ಲೆವೆಲ್ಗಳಂತೂ ಕಲೀಲಿಕ್ಕೆ ಮಗಪ್ ಮಾಡಿ. ಅದಕ್ಕೋಸ್ಕರ ನಾನು ಶಿಕ್ಷಕರಿಗೆ ಮತ್ತೆ ಪೋಷಕರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಪ್ರಾಥಮಿಕ ಹಂತದಲ್ಲಿ 20ರವರೆಗೆ ಮಗ್ಗಿ ಕಲಿಸ್ಬೇಕು ಸರ್. ಕಂಪಲ್ಸರಿ. ಅವ್ರಿಗೆ ತುಂಬಾ ಚೆನ್ನಾಗಿ ಕಲ್ತು ಬಿಡ್ತಾರೆ ಅವ್ರು ಕಲಿಸಿದ್ರೆ. ಭಾಳ ನಮ್ಮ ಹೊಣೆಗಾರಿಕೆ ಭಾಳ ಇರುತ್ತೆ. ಶಿಕ್ಷಕರ ಹೊಣೆಗಾರಿಕೆ ಆಗ್ಬೋದು, ಮಗ್ಗಿ ಪುಸ್ತಕ ಕೊಡಬೇಕು, ಮತ್ತೆ ಲೀಜರ್ ಪೀರಿಯಡಲ್ಲಿ ಬಯಾರ್ಟ್ ಮಾಡಿಸ್ಬೇಕು. ಆ ರೀತಿ ಮಾಡಿದರೆ ತುಂಬ ಸುಲಭವಾಗಿ 20ರವರೆಗೆ ಮಗ್ಗಿ ಕಲಿತಾರೆ. 20ರವರೆಗೆ ಮಗ್ಗಿ ಬಂದ್ಬಿಡ್ತಂದ್ರೆ
ಲೆಕ್ಕ ಬಹಳ ಸುಲಭ. ಅಂದ್ರೆ ಮಗ್ಗಿನ ಬರೀ 1ರಿಂದ 20ರವರೆಗೆ ಕಲಿಯೋದಷ್ಟೇನಾ, ಅಥವಾ ಎಲ್ಲೆಲ್ಲರಲ್ಲೇ ಮಧ್ಯೆ ಮಧ್ಯೆ ಕೇಳಿದ್ರೆ ಹೇಳಂಗಿರ್ಬೇಕು ಸರ್? ನಾವೆಲ್ಲ ಸರ್ ನಿಮ್ಗೂ ಗೊತ್ತಿದೆ, ನಮಗೆ ಬರೀ ನೇರವಾಗಿ ಹೇಳೋದಲ್ಲ, ಹಿಂದ್ಗಡೆಯಿಂದ ಹೇಳಿ ಹೇಳಿಸೋದು. ಅದೇಂದ್ರೆ ಅದು ತುಂಬಾ ಪ್ರಾಕ್ಟೀಸ್ ಆಗ್ಬಿಡ್ಬೇಕು. ಮಧ್ಯದಲ್ಲಿ ಹೇಳೋದು ಆಗ ಗಣಿತ ತುಂಬಾ ಸುಲಭ ಆಗುತ್ತೆ ಮಕ್ಕಳಿಗೆ. ಕೂಡೋದು, ಕಳೆಯೋದು, ಭಾಗಾಕಾರ ಎಲ್ಲವೂ ಕೂಡ ಸುಲಭ ಆಗುತ್ತೆ. ಬಹಳ ಸುಲಭ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಗಣಿತ ಕಬ್ಬಿಣದ ಕಳ್ಳೆ ಅಲ್ಲ, ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾರ್ಗನ ಕೂಡ ತಿಳಿಸಿದ್ರಿ. ಈಗ ನಮ್ಮ ವಿಚಾರ ಏನಂತಂದ್ರೆ, SLC ಮಕ್ಕಳು ವಿಶೇಷವಾಗಿ ಅವ್ರು ಏನು ಮಾಡ್ತಾರೆ, ಪರೀಕ್ಷೆನಲ್ಲಿ ಈಗ ಜೂನ್ ತಿಂಗಳು ಶಾಲಾ ಕಾಲೇಜು ಪ್ರಾರಂಭ ಆಗಿದೆ. ಟೀಚರ್ಸ್ ಆಗ್ಲೇ ಪಾಠ ಪ್ರವಚನಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗಣಿತವನ್ನು ಕೂಡ ಮಾಡ್ತಾನೆ ಇರ್ತಾರೆ. ಆದ್ರೆ ಇವತ್ತಿನ ಲೆಕ್ಕ ಇವತ್ತು ಮಾಡಲ್ಲ. ಯಾಕೆಂದ್ರೆ ಇನ್ನು ಪರೀಕ್ಷೆ ಮೇ ತಿಂಗಳು, ಏಪ್ರಿಲ್ ತಿಂಗಳಲ್ಲಿ ತಾನೆ, ಯಾಕೆ ಈಗಲೇ ಯಾಕೆ ಕಷ್ಟಪಡೋದು ಅಂತೇಳಿ ಇನ್ನ 1 ತಿಂಗಳು 2 ತಿಂಗಳು ಇದ್ದ ಹಾಗೆ ಅವರು ಅಭ್ಯಾಸ ಮಾಡಲ್ಲ. ಗಣಿತವನ್ನ ಈ ರೀತಿ 2 ತಿಂಗಳು ಪರೀಕ್ಷೆ ಇದ್ದ ಹಾಗೆ ಮಾಡಿದ್ರೆ ಇದೆಲ್ಲಾದ್ರೂ ಸುಲಭೀಕರಣ ಆಗುತ್ತಾ, ಅಂಕಗಳನ್ನು ತೆಗಿಯಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ. ಮತ್ತೆ ಯಾವಾಗ್ಲಿಂದ ಓದ್ಬೇಕು? ಅದು ನಿರಂತರ ಇದು ವರ್ಕ್ ಸರ್, ಅದು ನಿರಂತರವಾಗಿ ವರ್ಕ್ ಮಾಡಬೇಕು. ಅದೇಗೆ ಅಂತ ಹೇಳಿದ್ರೆ, ಈಗ ಅಂಕಗಣಿತ ಕಲೀಲಿಕ್ಕೆ 3 ವಿಭಾಗಗಳನ್ನ ಮಾಡ್ಕೊಳ್ತೀವಿ. ಗಣಿತದಲ್ಲೂ 3 ವಿಭಾಗ ಇದೆ ಸರ್. ಪ್ರಾಥಮಿಕ ಹಂತದಲ್ಲಿ ಏನು ವಿಭಾಗ ಮಾಡಲ್ಲ, ಆದ್ರೆ ಪ್ರೌಢ ಹಂತದಲ್ಲಿ 3 ವಿಭಾಗ ಮಾಡ್ತಾರೆ. ಯಾವ್ಯಾವ್ದು ಸರ್? ಅಂಕಗಣಿತ, ಬೀಜಗಣಿತ ಮತ್ತೆ ರೇಖಾಗಣಿತ ಅಂತ ಹೇಳಿ. ಅಂಕಗಣಿತ ವರ್ಕ್ ಮಾಡಿ ಅದು ಕಾಲೇಜಲ್ಲಿ ನಾವು ಕೇಳಿದೆ ಅನಾಲಿಟಿಕಲ್ ಜಾಮಿಟ್ರಿ ಅಂತ, ಅದು ಇದೆಯಾ? ಅದು ಇದೆ ಸರ್. ಅನಾಲಿಟಿಕಲ್ ಜಾಮಿಟ್ರಿ ಇದೆ, ಟ್ರಿಗ್ನಾಮಿಟ್ರಿ ಇದೆ. ಮೊದಲೇ ಇರ್ಲಿಲ್ಲ, ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕಂದ್ರೆ PUC ನಲ್ಲಿ ಅನುಕೂಲ ಆಗ್ಲಿ ಅಂತ ಹೇಳಿ. ಬೇಸಿಕ್ಸ್ ತುಂಬಾ ಚೆನ್ನಾಗಿದೆ, ಅದನ್ನ ಇವಾಗ ಕಲ್ತು ಬಿಟ್ರೆ ಮುಂದೆ ಅದನ್ನೆಲ್ಲ ಕಾಲೇಜಲ್ಲಿ ಹೇಳ್ಕೊಡಲ್ಲ ಸರ್. ಬೇಸಿಕ್ಸ್ ಅವ್ರಿಗೆ ಅಂದ್ರೆ ದೊಡ್ಡ ದೊಡ್ಡ ಲೆಕ್ಕಗಳನ್ನು ಮಾಡ್ಬೇಕಾಗ್ತಿರುತ್ತೆ, ಬೇಸಿಕ್ಸ್ ಹೇಳ್ಕೊಡಲ್ಲ ಅವರು. ಹಾಗಾಗಿ ಇಲ್ಲಿ ಕಲ್ತ್ರೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ ಸರ್. ಈಗ ಅಂಕಗಣಿತ ಚೆನ್ನಾಗಿ ಬರಬೇಕು ಒಬ್ಬ ವಿದ್ಯಾರ್ಥಿಗೆ ಅಂದ್ರೆ ಈ ಫಂಡಮೆಂಟಲ್ ಫಂಕ್ಷನ್ಸ್ ಇರುತ್ತೆ ಸರ್. ಕೂಡೋದು, ನೀವೇ ಹೇಳಿದಾಗೆ ಕೂಡೋದು, ಕಳೆಯೋದು, ಗುಣಿಸೋದು ಮತ್ತೆ ಬಾಕ್ಸೋದು, ಈ 4 ತುಂಬಾ ಚೆನ್ನಾಗಿ ದಶಮಾಂಶ ರೂಪದಲ್ಲಿರ್ಲಿ, ಭಿನ್ನರಾಶಿ ರೂಪದಲ್ಲಿರ್ಲಿ, ಯಾವ ರೂಪದಲ್ಲಿದ್ರೂ ಈ ಫಂಡಮೆಂಟಲ್ ಫಂಕ್ಷನ್ಸ್ಗಳನ್ನ ಅವ್ನು ಚೆನ್ನಾಗಿ ಮಾಡೋದನ್ನ ಕಲ್ತಿರ್ಬೇಕು ಸರ್. ಹಾಗಿದ್ರೆ ಮತ್ತೆ ಮಗ್ಗಿ ಎಲ್ಲದಕ್ಕೂ ಬೇಸಿಕ್ ನೋಡಿ. ಬೀಜಗಣಿತದಲ್ಲೂ ಮಗ್ಗಿ ಬೇಕು, ಅಂಕಗಣಿತ ಎಲ್ಲದಕ್ಕೂ ಅದು ಬೇಸಿಕ್ ಇರಲೇಬೇಕು. ಮತ್ತೆ ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಸರ್. 20ರವರೆಗೂ ಈಗ ಕಲಿಯೋದಿಲ್ಲ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಕಲಿತಾರೆ. ಮತ್ತೆ ಕೆಲವರಿಗೆಲ್ಲ ಕ್ಯಾಲ್ಕುಲೇಟರ್ಸ್ ಬಂದ್ಬಿಟ್ಟಿದೆ, ಅದರಲ್ಲಿ ಮಾಡ್ಕೊಂಡು ಇದು ಮಾಡ್ತಾರೆ. ಮತ್ತೆ ಅಥವಾ ಟೀಚರ್ಸ್ ಮಾಡಿದ್ದನ್ನ ಹೇಗಿರುತ್ತೆ ಆಗ ಬರೀತಾರೆ. ವರ್ಕಿಂಗ್ ಕಾಲಮ್ ಅಲ್ಲಿ ಮಗ್ಗಿನ ಕಲಿಯೋದಕ್ಕೆ ಇತ್ತೀಚೆಗೆ ಸುಲಭ ವಿಧಾನಗಳು ಕೂಡ ಟೀಚರ್ಸ್ ಶಿಕ್ಷಕರು ಹೇಳ್ಕೊಡ್ತಾರೆ. ಅದಕ್ಕಿಂತಲೂ ಅವ್ರು ಮಗಪ್ ಮಾಡೋದಿರ್ತಲ್ಲ ಸರ್ ಪ್ರೈಮರಿ ಹಂತದಲ್ಲಿ, ಬಹಳ ಸುಲಭ ಅದು. ಈಗ ಅದನ್ನು 12 ಕೆಲವರು 15ರವರೆಗೂ ಬರುತ್ತೆ, ಪರವಾಗಿಲ್ಲ. ಕನಿಷ್ಠ ಅಂದ್ರೆ 10ರವರೆಗಾದ್ರೆ ಮಗ್ಗಿ ಕಲಿ. 10ರವರೆಗೆ ಕಲ್ತ್ರೆ ನೀವು ಯಾವ ಗುಣಕಾರ ಅಂದ್ರೆ ಸ್ಲೋ ಆಗುತ್ತೆ. 20ರವರೆಗೆ ಅಂದ್ರೆ ಫಾಸ್ಟ್ ಇರುತ್ತೆ, ಇದು ಸ್ಲೋ ಆಗುತ್ತೆ. ಆದ್ರೆ 9ಕ್ಕಿಂತ ಕಡಿಮೆ ಕಲ್ತಿದೀವಿ ಅಂದ್ರೆ ಉಪಯೋಗ ಆಗುತ್ತೆ. ಈಗ ಅಂಕಗಣಿತಕ್ಕೆ ಈ ಫಂಡಮೆಂಟಲ್ ಫಂಕ್ಷನ್ಸ್ ಬೇಕು ಸರ್. ಬೀಜಗಣಿತಕ್ಕೆ ಬಂದ್ರೆ ಅಲ್ಲಿ ಫಾರ್ಮುಲಾಗಳು, ಸೂತ್ರಗಳು A+B² ಆಗ್ಬೋದು, A-B² ಆಗ್ಬೋದು, A² - B² ಆಗ್ಬೋದು. ಅವೆಲ್ಲ ಜ್ಞಾಪಕದಲ್ಲಿ ಇಟ್ಕೋಬೇಕು. ಅದು ವಿದ್ಯಾರ್ಥಿಗಳಿಗೆ ಸರ್ ನಮ್ಗೆ ಜ್ಞಾಪಕನೇ ಇರಲ್ಲ ಸರ್, ಏನ್ ಮಾಡೋದು ಸರ್ ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾರೆ. ಅದಕ್ಕೆ ನಾನು ಕೇಳೋದು, ನಿನ್ಗೆ ಒಂದು 10 ಮೊಬೈಲ್ ನಂಬರ್ ಆದ್ರೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತಪ್ಪ, ಹಾಗೆ ಹೇಳ್ಬಿಡ್ತೀಯ ನೀನು. 10 ಮೊಬೈಲ್ ನಂಬರ್ ಅಂದ್ರೆ 100 ಅಂಕಿಗಳು. ಒಂದೊಂದ್ರಲ್ಲಿ 10 ಇರ್ತವೆ. 10 ನಾನು ಕಡಿಮೆ ಹೇಳ್ತಿರೋದು, ಕನಿಷ್ಠ ಅವನಿಗೆ ಅಷ್ಟು ಗೊತ್ತಿರುತ್ತೆ. ಅದ್ರಲ್ಲಿ 100 ಅಂಕಿಗಳಲ್ಲಿ 1 ಅಂಕಿ ಆಚೆ ಆದ್ರೆ ಅವ್ರಿಗೆ ಮೊಬೈಲ್ ಹೋಗಲ್ಲ ಬೇರೆ. ಆದ್ರೆ ನೀವು ಅವ್ನು ಹೇಳಿದ ನಂಬರಿಗೆ ಮಾಡಿ ಪರ್ಫೆಕ್ಟ್ ಆಗಿ ಹೋಗುತ್ತೆ. ಅಷ್ಟು ಮೆಮೊರಿ ಪವರ್ ಇರ್ಬೇಕಾದ್ರೆ ಇದ್ಯಾಕೆ? ಇದು ಬರೀ A+B² ಸರ್. ಜ್ಞಾಪಕದಲ್ಲಿ ಇಟ್ಕೊಳ್ಳೋದು 5-6 ಲೆಟರ್ಸ್ ಆಗುತ್ತೆ. ಯಾಕಾಗಲ್ಲ? ಅದಕ್ಕೆ ಕಾರಣ ಇಷ್ಟೇ, ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಇದ್ರ ಮೇಲೆ ಇಂಟ್ರೆಸ್ಟ್. ಸರ್, ಈಗ ನೀವು ವಿಭಾಗಗಳು ಹೇಳಿದ್ರಿ, ಅದರಲ್ಲಿ ವಿಶೇಷವಾಗಿ SLC ಮಕ್ಕಳಿಗೆ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ. ಅದರಲ್ಲಿ ಸುಲಭವಾದ ವಿಭಾಗ ಯಾವುದು ಸರ್? ಮಾರ್ಕ್ಸ್ ಅನ್ನು ತೆಗಿಲಿಕ್ಕೆ, ಅಂಕಗಳನ್ನು ತೆಗಿಲಿಕ್ಕೆ 3 ವಿಭಾಗಗಳು ಸುಲಭನೇ, ಬಹಳ ಸುಲಭ. ಅದ್ರ ಇದೇ ಇಲ್ಲ. ನಾನು ಹೇಳ್ತೀನಿ ಸರ್. ಈಗ ಬೀಜಗಣಿತಕ್ಕೆ ಫಾರ್ಮುಲಾಗಳು ದತ್ತಾಂಶಗಳನ್ನ ಬಲಗಡೆ ಬರ್ಕೋಬೇಕು. ಕೊಟ್ಟಿರೋದನ್ನ ಏನ್ ಕಂಡುಹಿಡಿಬೇಕು ಅನ್ನೋದನ್ನು ಸಂಕೇತದಲ್ಲಿ ಕ್ವಶನ್ ಮಾರ್ಕ್ ಹಾಕೊಂಡ್ರೆ ಯಾವ ಫಾರ್ಮುಲಾ ಹಾಕ್ಬೇಕು ಅಂತ ಗೊತ್ತಾಗುತ್ತೆ. ಯಾವ್ದೋ ಲೆಕ್ಕಕ್ಕೆ ಯಾವ್ದೋ ಫಾರ್ಮುಲಾ ಹಾಕಿದ್ರೆ ಬರಲ್ಲ, ಯಾವ್ದೋ ಲಾಕಿಗೆ ಯಾವ್ದೋ ಕೀ ಹಾಕಿದ್ರೆ ಬರಲ್ಲ. ಅದೇ ರೀತಿ ಇದೆ ಸರ್.
ಆಮೇಲೆ ಅದು ಬೀಜಗಣಿತ ಹಾಗೆ ಸರ್, ತುಂಬ ಚೆನ್ನಾಗಿ ನೋಡಿ ಸರ್. ಇದರಲ್ಲಿ ಗಣಿತದಲ್ಲಿ ಬಹಳ ಸುಲಭ ಯಾಕಂದ್ರೆ ಅದರಲ್ಲಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇರಲ್ಲ, ಗ್ರಾಮರ್ ಇರಲ್ಲ. ನೀವು ಒಂದು ಫಸ್ಟ್ ಸೆಂಟೆನ್ಸ್ ಅನ್ನ ಒಂದು ಫಸ್ಟ್ ಸ್ಟೆಪ್ ಅನ್ನ ಬರೆದ್ಬಿಟ್ರೆ ಮುಂದೇನ್ ಮಾಡ್ಬೇಕು ಲಿಂಕ್ ಅದೇ ಹೇಳ್ತಾ ಹೋಗುತ್ತೆ. ಎಸ್, ನೀವು ಆ ಕಡೆ ಈ ಕಡೆ ನೋಡ್ಬೇಕಾಗಿಲ್ಲ, ಏನು ಯಾರ ಅಸಿಸ್ಟೆನ್ಸ್ ಬೇಕಾಗಿಲ್ಲ, ಅದೇ ಮಾಡ್ತಾ ಹೋಗುತ್ತೆ. ಅದು ಹಾಗಾಗಿ ಸುಲಭ. ಮತ್ತೆ ಇದೇನು ಹೇಳಿದ್ರಿ ಸ್ಟೆಪ್ಸ್, ಅದನ್ನ ಗಟ್ ಮಾಡಕ್ಕಾಗುತ್ತಾ? ಇಲ್ಲ, ವರ್ಕ್ ಮಾಡಲೇಬೇಕು. ಅದು ಹೇಳ್ತಿರುತ್ತೆ ಇಂಟು ಅಂತ ಇದೆ ಅಂದ್ರೆ ನೀವು ಗುಣಿಸೋದನ್ನ ಅಂತ, ಹಂಗೆ ಆತರ. ಡಿವೈಡ್ ಅಂತ ಇರುತ್ತೆ, ಡಿವೈಡ್ ಮಾಡಪ್ಪ ಅಂತ. ವರ್ಕ್ ಮಾಡಿದ್ರೇನೆ ಗಣಿತ, ಇಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹೌದು ಸರ್. ಆಮೇಲೆ ಈಗ ರೇಖಾ ಗಣಿತಕ್ಕೆ ಬಂದ್ರೆ ಈ ಮೂಲ ಪರಿಕಲ್ಪನೆಗಳು ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ತ್ರಿಭುಜ ಆಗ್ಬೋದು, ಚತುರ್ಭುಜ, ಹೆಸರು ಹೇಳುತ್ತೆ, ಅವುಗಳನ್ನ ಹೆಸರೇ ಹೇಳ್ತಾ ಇರುತ್ತೆ. ತ್ರಿಭುಜ, 3 ಭುಜಗಳಿರ್ತಕ್ಕಂಥ ತ್ರಿಭುಜ. ಚತುರ್ಭುಜ, 4 ಭುಜಗಳು. ಅದೇ ಮೇನ್, ತ್ರಿಭುಜ ಚತುರ್ಭುಜಗಳೇ ಮೇನ್ ಹೆಚ್ಚಾಗಿ ಬರೋದು ಹೈಸ್ಕೂಲ್ ಇದರಲ್ಲಿ. ಆಮೇಲೆ ಅವುಗಳ ಕ್ಷೇತ್ರಫಲಗಳು, ಅವುಗಳ ಘನಫಲಗಳು, ಅದನ್ನೆಲ್ಲ ಅವುಗಳಿಗೆ ಸೂತ್ರ, ಈ ತರ ಮೂಲ ಪರಿಕಲ್ಪನೆಗಳು ರೇಖಾಗಣಿತದಲ್ಲಿ ಇದ್ಬಿಟ್ರೆ ತುಂಬಾ 3 ವಿಭಾಗಗಳು ತುಂಬಾ ಸುಲಭ. ಸರ್, ಒಳ್ಳೆಯ ವಿಚಾರಗಳು ಹೇಳಿದ್ರಿ ವಿಭಾಗಗಳ ಬಗ್ಗೆ. ಈಗ ನಮಗೆ ಏನು ಅಂತಂದ್ರೆ SLC ಮಕ್ಕಳು ಸುಲಭವಾಗಿ ಮಾರ್ಕ್ಸ್ನ ತೆಗೆಯೋದಕ್ಕೆ ಯಾವ ವಿಭಾಗದಲ್ಲಿ ಯಾವ್ಯಾವ ಚಾಪ್ಟರ್ಗಳಿಗೆ ಹೆಚ್ಚು ಒತ್ತು ಕೊಟ್ರೆ ಅವನಿಗೆ ಅಂಕಗಳನ್ನು, ಈಗ ವಿಜ್ಞಾನ ವಿಭಾಗದಲ್ಲಿ ಹೆಚ್ಚು ಚಿತ್ರಗಳನ್ನ ಬರೆದಿದ್ರೆ ಹೇಗೆ ಮಾರ್ಕ್ಸ್ ಪರ್ಮನೆಂಟ್ ಇರ್ತಾವೋ ಅದೇ ರೀತಿ ಅಂತ ಚಾಪ್ಟರ್ಗಳು ಯಾವುವು ಏನು ಅನ್ನೋದನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಇದೆ ಸರ್, ಶ್ರೇಣಿಗಳು, ಸಮಾಂತರ ಶ್ರೇಣಿಗಳು. ಅದರಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಗಳನ್ನ ತೆಗಿಬಹುದು. ಅಂದ್ರೆ ಅದರಲ್ಲಿ ಹೆಚ್ಚು ಟ್ವಿಸ್ಟ್ ಮಾಡಿಕೊಡೋದು ಆ ತರ ಇರಲ್ಲ, ಅದರಲ್ಲಿ ನೇರವಾಗಿ ಕೊಟ್ಟಿರ್ತಾರೆ. ಆದ್ರೆ ಮೊದ್ಲು ಕೊಟ್ಟಾಗಲ್ಲ ಸರ್, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೈ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ನೇರವಾಗಿ ಪೂರ್ಣ ಅಂಕೆಗಳು ಉತ್ತರ ಬರಂಗಿರಲ್ಲ, ಕೆಲವು ಬರುತ್ತೆ, ಕೆಲವು ಪೂರ್ಣವಾಗಿ ಅಂಕಗಳು 16 ಅಂತ ಬರೋದು, 20 ಅಂತ ಬರೋದು, 3500 ಅಂತ ಬರೋದು, ಆ ತರ ಆನ್ಸರ್ ಬರುವ ಹಾಗೆ ಮೊದಲು ಕೊಡ್ತಿದ್ರು. ಈಗ ಅಂತದ್ರ ಜೊತೆಗೆ ದಶಮಾಂಶ ರೂಪದಲ್ಲಿ ಬರುವ ಹಾಗೆ ಕೊಟ್ಟಿರ್ತಾರೆ. ಓಕೆ, ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಲಿಟ್ಲ್ ಬಿಟ್ ಟಫ್ ಅನ್ಸುತ್ತೆ. ಶ್ರೇಣಿಗಳು ಅಂತ ಶ್ರೇಣಿಗಳಲ್ಲಿ ಲೆಕ್ಕಗಳನ್ನು ಮಾಡ್ಬೇಕಾದ್ರೆ ಈಗ ಮೊತ್ತ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ, ಎಂತ ಟರ್ಮ್ ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ, ಎನ್ನನೇ ಪದವನ್ನು ಕಂಡುಹಿಡಿಯಲಿಕ್ಕೆ. ಸರ್, ಬೇರೆ ಈ ವಿಷಯದಲ್ಲಿ ಇದ್ದಾಗೆ ಈ 1 ಮಾರ್ಕಿಂದು 2 ಮಾರ್ಕಿಂದು ಇದರಲ್ಲೂ ಕೂಡ ಇರುತ್ತೆ ಸರ್. ಮತ್ತೆ ಸುಲಭವಾಗಿ ಹೆಚ್ಚಿನ ಅಂಕಗಳನ್ನು ತೆಗೆಯೋದಕ್ಕೆ ಯಾವ ಪ್ರಶ್ನೆಗಳಿಗೆ ಅವನು ಹೆಚ್ಚು ಒತ್ತು ಕೊಡ್ಬೇಕು ಸರ್? 4 ಮಾರ್ಕ್ಸ್ಗಳದು ಅಥವಾ 2 ಮಾರ್ಕ್ಸ್ಗಳದು? ಎಲ್ಲವೂ ಸರ್, ಎಲ್ಲವೂ ಬೇಕಾಗುತ್ತೆ. ಏಕೆಂದ್ರೆ ಈಗ 1 ಮಾರ್ಕಿನಕ್ಕೆ ಜಸ್ಟ್ ನೋಡೋದು, ಟಿಕ್ ಮಾಡೋದು, ಆ ಒಂದು 8 ಅಲ್ಲ, ನೋಡೋದು ಟಿಕ್ ಮಾಡೋದು ಅಂದ್ರೆ ಬೇರೆ ವಿಷಯಗಳೆಲ್ಲ ಆಗುತ್ತೆ. ಮ್ಯಾಥಮೆಟಿಕ್ಸ್ ನಲ್ಲಿ ವರ್ಕ್ ಮಾಡ್ಬೇಕಲ್ವಾ? ಮಾಡ್ಬೇಕು, ಬಹಳ ಕಡಿಮೆ ಇರುತ್ತೆ. ಆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಹೆಚ್ಚು ವರ್ಕ್ ಮಾಡೋದು ಕೊಡಲ್ಲ. ಯಾಕೆಂತ ಹೇಳಿದ್ರೆ ಟೈಮ್ ಕನ್ಸ್ಯೂಮ್, ನೋಡಿದ ತಕ್ಷಣ ಗೊತ್ತಾಗಬೇಕು ಅಂತ ಕೊಟ್ಟಿರ್ತಾರೆ, ಮತ್ತೆ ಸ್ವಲ್ಪ ಐಡಿಯಾ ಇರ್ಬೇಕು. ಆ ತರ ಇದ್ಬಿಟ್ರೆ ಅಂತ ಎಷ್ಟು ಕ್ವಶನ್ಸ್ ಇರ್ತದೆ? 8 ಇರುತ್ತೆ. ಮಲ್ಟಿಪಲ್ ಚಾಯ್ಸ್ 8 ಇರುತ್ತೆ. ಆಮೇಲೆ 1 ಮಾರ್ಕ್ಸಿನದು 8 ಇರುತ್ತೆ. ಅವನು ತುಂಬಾ ಚೆನ್ನಾಗಿ ಬೇಗ ಮಾಡಿ ಅಂಕಗಳನ್ನ ಪಡಿಬಹುದು. ಮತ್ತೆ 2 ಮಾರ್ಕ್ಸಿನದು, 3 ಮಾರ್ಕ್ಸಿನದು ಆ ಕ್ವಶನ್ಸ್ ಗಳನ್ನು ಬಹಳ ಸುಲಭ. ನಾವು ಕೇಳಿದ್ವಿ ಥಿಯರಮ್ಸ್ ಅಂತ ಇರುತ್ತೆ. ಹೌದು ಅಲ್ವಾ? ಕನ್ನಡದಲ್ಲಿ ಏನ್ ಸರ್ ಅದು ಥಿಯರಮ್ ಅಂದ್ರೆ? ಪ್ರಮೇಯಗಳು. ಓಕೆ, ಆ ಪ್ರಮೇಯಗಳನ್ನ ಹಂತ ಹಂತವಾಗಿ ಬಿಡಿಸ್ಕೊಂತ ಹೋಗೋದು. ಅದರಲ್ಲಿ 5 ಇಟ್ಟಿದ್ರೆ 5ಕ್ಕೆ 5 ತೆಗಿಬಹುದು ಅಂತ ಹೇಳ್ತಿದ್ರು ಮಾಸ್ಟರ್ಗಳು. ಅದು ಹೇಗೆ ಸರ್? ದತ್ತ, ಸಾಧನೀಯ, ಸಾಧನೆ ಅಂತ ಸ್ಟೆಪ್ಗಳಿರುತ್ತೆ. ದತ್ತದಲ್ಲಿ ಪ್ರಮೇಯದಲ್ಲಿ ಏನೇನ್ ಕೊಟ್ಟಿದಾರೋ ಅದು, ಸಾಧನೀಯದಲ್ಲಿ ನಾವೇನು ಸಾಧನೆ ಮಾಡ್ಬೇಕು ಅನ್ನೋದು ಅದು. ಪೈಥಾಗರಸ್ ಥಿಯರಮ್, ಈ ಪೈಥಾಗರಸ್ ಥಿಯರಮ್ ತೆಗೆದ್ಬಿಟ್ಟಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್, ಚೆನ್ನಾಗಿತ್ತು. ಅದು ಯಾಕೆ ತೆಗೆದ್ರು, ಈ ವರ್ಷ ತೆಗ್ದಿದ್ದಾರೆ. ಕರ್ಣದ ಮೇಲಿನ ವರ್ಗವು ಉಳಿದೆರಡು ಲಂಬಕೋನ ತ್ರಿಭುಜದಲ್ಲಿ ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಅದು ನಾವೇ ಇದು ಈಗ ಮಕ್ಕಳಿಗೆ ಗೊತ್ತಿರುತ್ತಾ ಸರ್? ಅದು ಸರ್, ಅದನ್ನ ಗೊತ್ತಾಗಿಸ್ಬೇಕು. ಅದು ಚಿತ್ರವನ್ನು ಬರೆದು ಬಿಟ್ಟು, ಲಂಬಕೋನ ತ್ರಿಭುಜದ ಚಿತ್ರವನ್ನು ಬರೆದು ಅದರಲ್ಲಿ ಕರ್ಣ ಯಾವುದು, ವಿಕರ್ಣ ಯಾವುದು, ಲಂಬ ಇದು ಇನ್ನೆರಡು ಉಳಿದ ಸೈಡ್ಗಳು ಯಾವುದು ಅಂತ ಎಲ್ಲ ತಿಳಿಸ್ಬೇಕು. ಆ 2 ಬಾಹುಗಳ ನಡುವಿನ ಕೋನ ಉಳಿದೆರಡು ಅಲ್ಲ, ಆ ಕೋನ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಇದ್ರೆ ಪೈಥಾಗರಸ್. ಆ ರೀತಿ ಅಲ್ಲಿ ಅದರಲ್ಲಿ ದತ್ತ ಅಂದ್ರೆ ಈ ಕರ್ಣದ ಮೇಲಿನ ವರ್ಗ AC² ಅಂತ ಬರ್ಕೊಂಡಿರ್ತೀವಿ ಅಂತ ಇಟ್ಕೊಳ್ರಿ. ಆ ಚಿತ್ರದಲ್ಲಿ AC² = AB² + BC². ಅದು ಸಾಧನೀಯ. ದತ್ತ ಸೆಂಟೆನ್ಸ್ ಸಾಧನೀಯ, ಅದನ್ನ ಮಾಡ್ಬೇಕು. ಸಾಧನೆಯನ್ನು ಚಿತ್ರ ಬರೆದು ಬಿಟ್ಟು
ಅದನ್ನ ಒಂದೊಂದೇ ಇದನ್ನ ಸ್ಟೆಪ್ ಬಿಡಿಸ್ಕೊಂತ ಹೋಗ್ಬೇಕು. ಅಂದ್ರೆ ಅದರಲ್ಲಿ ಪ್ರಮೇಯವನ್ನು ಮಾಡಿದ್ರೆ ಮಕ್ಕಳು ಸುಲಭವಾಗಿ ಅಂಕ ಗಳಿಸ್ಬೋದು ಅದರಲ್ಲಿ. ಖಂಡಿತ ನೋಡಿ ಖಂಡಿತ ಎಷ್ಟು ಸುಲಭ. ಅದು ಮ್ಯಾಥಮೆಟಿಕ್ಸಿನ ಒಂದು ಇದೇ ಮೆರಿಟೇ ಹಾಗೆ ಸರ್. ಏನಂತಂದ್ರೆ ಅಲ್ಲಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇರಲ್ಲ, ಬಟ್ ಬಹಳ ಪರ್ಟಿಕ್ಯುಲರ್ ಸರ್. ಅವ್ನು ಗಣಿತವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ನೆನಪಿನಲ್ಲಿ ಇಟ್ಕೋಬೇಕು ಅವನು. ಹೌದು, ಮಗು SLC ಮಗು ಆ ರೀತಿ ಒಂದು ಟಿಪ್ಸ್ ಏನಾದ್ರು ಡೆಫಿನೆಟ್ ಆಗಿರುತ್ತೆ ಸರ್. ಏನಂದ್ರೆ ರಿಪಿಟೇಷನ್ ವರ್ಕ್. ಈಗ ಒಂದ್ಸರಿ ನಾನು ಪೈಥಾಗರಸ್ ಥಿಯರಮ್ ಇವತ್ತು ಮಾಡಿದರೆ ಅವತ್ತೇ ಸಂಜೆ ಮನೆಗೆ ಹೋಗಿ ಒಂದ್ಸರಿ ಮಾಡ್ಬೇಕು. ನಾನು ಇನ್ನೊಂದು ವಾರ ಬಿಟ್ಟು ಮಾಡ್ತೀನಿ ಅಂದ್ರೆ ಆಗಲ್ಲ. ದಿನನಿತ್ಯವೂ ಅಭ್ಯಾಸ ಮಾಡಬೇಕು. ದಿನನಿತ್ಯ ಬೇಡ ಸರ್. ಫಸ್ಟ್ ಒಂದು ಅವ್ರು ಮಾಡಿದ ದಿನ ಒಂದ್ಸರಿ ಮಾಡ್ಬೇಕು. ಆಮೇಲೆ ಒಂದು 2-3 ದಿನ ಬಿಟ್ಟು ಒಂದ್ಸರಿ ಮಾಡ್ಬೇಕು. ಆಮೇಲೆ ಒಂದು 15 ದಿನಕ್ಕೆ, ಯಾಕೆಂದ್ರೆ ಬೇರೆ ಸಿಲೆಬಸ್ ಆಗ್ತಾ ಇರುತ್ತೆ, ಒಂದೇ ಅಲ್ಲ, ಹಳೆದನ್ನು ನೋಡ್ಕೋಬೇಕು, ಹೊಸವನ್ನು ಕೂಡ ನೋಡ್ಕೊಂತ ಇದು ಬಿಟ್ಟೇ ಬಿಡೋದಲ್ಲ, ನಿರಂತರ ಸ್ವಲ್ಪ ಇಂಟರ್ವಲ್ಸ್ ಜಾಸ್ತಿ ಮಾಡ್ತಾ ಹೋಗ್ಬಿಟ್ರೆ ಯಾವತ್ತೂ ಮರೆಯಲ್ಲ. ಆ ರೀತಿ ನೆನಪಲ್ಲಿ ಇಟ್ಕೊಳ್ಳುವ ಮೆಥಡೇ ಆಗಿ ಸರ್. ಈಗ ಯಾರಾದ್ರೂ ನಮ್ಗೆ ಒಬ್ಬರನ್ನ ಪರಿಚಯ ಮಾಡ್ಕೊಡ್ತಾರೆ, ನಾವು ಅವ್ರ ಹತ್ರ ಮಾತಾಡಿ ಸುಮ್ಮನೆ ಆಗ್ಬಿಟ್ರೆ ಅವ್ರ ಹೆಸರು ನನಗೆ ಬರಲ್ಲ. ನನ್ಗೆ ಹೌದು, ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಂದ್ರೆ ಒಂದು 5 ಮಿನಿಟ್ಸ್ ಅಲ್ಲೇ ಅವ್ರು ನನಗೆ ಪರಿಚಯ ಮಾಡಿಕೊಟ್ಟಿದ್ರಲ್ಲ ಅವ್ರ ಹೆಸರನ್ನ ಜ್ಞಾಪಕ ಇಟ್ಕೋಬೇಕು. 5 ನಿಮಿಷಕ್ಕೆ. ಆಮೇಲೆ ಒಂದು ಸಂಜೆ ಮತ್ತೊಂದು 2-3 ದಿನ ಬಿಟ್ಮೇಲೆ ಒಂದ್ಸರಿ ಜ್ಞಾಪಿಸ್ಕೊಂಡ್ಬಿಟ್ರೆ ನೀವು ಎಷ್ಟು ವರ್ಷ ಆದ್ರೂ ಮರೆಯಲ್ಲ. ಅದೊಂದು ಟೆಕ್ನಿಕ್, ಸುಲಭವಾದ ವಿಧಾನಗಳು ಇವೆಲ್ಲ. ಆದ್ರೆ ಮಕ್ಕಳು ಕಲಿಬೇಕು, ವರ್ಕ್ ಮಾಡಬೇಕು. ಜೊತೆಗೆ ತಂದೆ ತಾಯಿಗಳು ಕೂಡ ಇದನ್ನ ಪ್ರೋತ್ಸಾಹಿಸೋಕೆ ಮನೆಯಲ್ಲಿ ಬಹಳ ಕೀನ್ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು. ಅವರಿಂದ ವರ್ಕ್ ಮಾಡಿ ಈಗ ಏನ್ ಮಾಡ್ತಾರೆ ಗೊತ್ತಾ ಸರ್, ನೋಟ್ಸ್ ಗಳನ್ನ ಹೆಸರಿಗೆ ಇಟ್ಟಿರ್ತಾರೆ. ಎಲ್ಲ ತಂದೆ ತಾಯಿಗಳು ಕೊಡ್ಸಿರ್ತಾರೆ. ಅದನ್ನ ಹಾಗೆ ಅದ್ರಲ್ಲಿ ಏನೇನು ಬರ್ತಿರೋದಿಲ್ಲ, ಎಲ್ಲ ಬರೀತಾರೆ ಯಾವ್ದ್ರಲ್ಲಿ, ರಫ್ ಅಲ್ಲಿ. ಸುಮ್ಮನೆ ಕೇಳಿದ್ರೆ ಯಾಕಪ್ಪ ನೀ ಬರಿತಿಲ್ಲ ಅಂತ ಹೇಳಿದ್ರೆ ನಾನ್ ಮನೇಲಿ ಬರಿತೀನಿ ಸರ್ ಅನ್ನೋದು ಏನೋ ಕಾರಣಗಳನ್ನ ಹೇಳ್ತಾರೆ. ಅದು ಹಾಗೆ ಆಗ್ಬಾರ್ದು. ಎಲ್ಲ ನನ್ನ ಇದೇನಂದ್ರೆ ಎಲ್ಲ ನೋಟ್ಸ್ಗಳು ತುಂಬಿರ್ಬೇಕು, ರಫ್ ಖಾಲಿ ಇರ್ಬೇಕು. ರಫ್ ಯಾತಕ್ಕೆ ಇರ್ತಾರೆ ಅಂದ್ರೆ ಯಾವ್ದೋ ಕಾರಣಕ್ಕೆ ಒಂದೊಂದ್ಸರಿ ಮರ್ತು ಬಂದ್ಬಿಟ್ಟಿರ್ತಾರೆ ನೋಟ್ಸ್, ಅಥವಾ ಇನ್ನೊಂದು ಯಾರೋ ಸಬ್ಜೆಕ್ಟ್ ಇಲ್ದವ್ರು ತಗೊಂಡಿರ್ತಾರೆ, ಯಾರೋ ಮಾಸ್ಟರ್ ರಜಾ ಹಾಕಿರ್ತಾರೆ, ಇನ್ನೊಬ್ರು ತಗೊಂಡಿರ್ತಾರೆ. ಅಂತ ಟೈಮಲ್ಲಿ ಇವ್ರು ನೋಟ್ಸ್ ತಂದಿರಲ್ಲ, ಅದನ್ನ ಬರ್ಕೊಳಕ್ ಅಷ್ಟೇ. ಅವತ್ತೇ ಮತ್ತೆ ಸಂಜೆ ಹೋದ ತಕ್ಷಣ ಪೋಸ್ಟಿಂಗ್ ಆಗ್ಬಿಡ್ಬೇಕಾದ್ರೆ ದಿನನಿತ್ಯವೂ ಬ್ಯಾಗ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಎಲ್ಲವೂ ಇರ್ಲೇಬೇಕು ಸರ್. 6 ಸಬ್ಜೆಕ್ಟ್ ನೋಟ್ಸ್ ಇರ್ಬೇಕು. ಅದರಲ್ಲೂ ವಿಶೇಷವಾಗಿ ಗಣಿತ, ಯಾಕೆಂದ್ರೆ ವರ್ಕ್ ಮಾಡೋದಲ್ಲ, ಮತ್ತೆ ನೋಟ್ಸ್ ಮಾಡೋದ್ರಲ್ಲೂ ಒಂದು ವಿಧಾನ ಇರುತ್ತೆ ಸರ್. ಸಾಮಾನ್ಯವಾಗಿ ಗಣಿತಕ್ಕೆ ಅನ್ರೂಲ್ಡ್ ಇಟ್ರೆ ಒಳ್ಳೇದು ಸರ್. ಅನ್ರೂಲ್ಡ್ ವೈಟ್ ಪೇಪರ್ ಓಕೆ. ಅದನ್ನ ಇಟ್ಬಿಟ್ಟು ಅದರಲ್ಲಿ ಮಾರ್ಜಿನ್ಗಳನ್ನು ಹಾಕ್ಬೇಕು. ಹಾಕೋದಿಲ್ಲ, ಸುಮ್ಮನೆ ತರ್ತಾರೆ. ಅದು ಯಾಕೆ ಆ ತರ ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ ಮಕ್ಳಿಗೆ ಗೊತ್ತಿಲ್ಲ. ಮಾರ್ಜಿನ್ ಹಾಕ್ಬೇಕು. ಆಮೇಲೆ 1/3 ಪರೀಕ್ಷೆನಲ್ಲೂ ಕೂಡ ಅನ್ರೂಲ್ಡೇ ಕೊಡ್ತಾರೆ. ಒಂದ್ಸಲಿ ರೂಲ್ಡ್ ಕೊಡ್ತಾರೆ. ಕೆಲವು ವರ್ಷದಲ್ಲಿ ಅನ್ರೂಲ್ಡ್ ಕೊಟ್ಟಿರೋದು ನೋಡಿದೀವಿ. ಮೊದಲ ರೇಖಾಗಣಿತಕ್ಕೆ ಅನುಕೂಲ ಆಗುತ್ತೆ ಸರ್. ಕ್ವಶನ್ ಕೊಟ್ಟು ಆನ್ಸರ್ ಪ್ರಿಂಟ್ ಮಾಡಿ ಬರ್ತಿತ್ತಲ್ಲ ಬುಕ್ಲೆಟ್, ಅದ್ರಲ್ಲೆಲ್ಲ ಅನ್ರೂಲ್ಡ್ ಇರುತ್ತೆ. ಮತ್ತೆ ಕೆಲವು ಸರಿ ಖಾಲಿ ಬುಕ್ಲೆಟ್ ಕೊಡ್ತಿರ್ತಾರೆ. ಅಂಥದ್ರಲ್ಲಿ ಅನ್ರೂಲ್ಡ್ ಕೆಲವು ಸರಿ ನೋಡಿದ್ದೀನಿ, ಕೆಲವು ಸರಿ ರೂಲ್ಡ್ ಸಹ ನೋಡಿದ್ದೀನಿ. ಅನ್ರೂಲ್ಡ್ ಈಸ್ ಕಂಫರ್ಟಬಲ್ ಸರ್. ಈಗ ಈ ಚಾಪ್ಟರ್ಗಳು ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ಈ NEP ಪ್ರಕಾರ ಏನು ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಇದೆಯಲ್ಲ, ಅದರಲ್ಲಿ ಯಾವ ಚಾಪ್ಟರ್ಗಳಿಗೆ ಹೆಚ್ಚು ಒತ್ತು ಕೊಟ್ಟರೆ ದಿನನಿತ್ಯವೂ ಮಾಡ್ಕೊಂಡು ಹೋದ್ರೆ ಹೆಚ್ಚು ಅಂಕಗಳನ್ನು ಅವನು ಬೀಜಗಣಿತದಲ್ಲಿ ಹೆಚ್ಚು ಅಂಕಗಳು ಅಲಾಟ್ ಆಗಿರುತ್ತೆ. ಓಕೆ, ಅದು ಹೆಚ್ಚು ಅಂದ್ರೆ ಯಾಕೆಂದ್ರೆ ಅದು ಸ್ವಲ್ಪ ಮರೆಯುತ್ತೆ ಅಂತ ಮಕ್ಕಳು ಹೇಳೋದ್ರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಟ್ರೆ ಬಹಳ ಚೆನ್ನಾಗಿ ಅಂಕಗಳನ್ನು ಪಡಿಬಹುದು. ಬಟ್ ಹಾಗೆಲ್ಲ ಬೈಫರ್ಕೇಟ್ ಮಾಡೋದಕ್ಕಿಂತಲೂ ಮೂರಕ್ಕೂ ಹೆಚ್ಚು ಪ್ರಾತಿನಿಧ್ಯ ಕೊಡಲೇಬೇಕು ಸರ್. ಅದು ಬಹಳ ಅದನ್ನ ಖುಷಿ ಆಗುತ್ತೆ ಅದು ವರ್ಕ್ ಮಾಡ್ಬೇಕಾದ್ರೆ. ಬೇರೆ ಓದ್ಬೇಕಾದ್ರೆ ನಿದ್ದೆ ಬರೋ ಚಾನ್ಸ್ ನಾನು ಕೇಳಿದ್ದೀನಿ ಸರ್. ಬಹಳ ಜನ ಇದನ್ನ ಗಣಿತ ಕುಣಿತ ಅಂತ ಹೇಳ್ತಾರೆ. ಗಣಿತ ಕುಣಿತ ಅಂತ ಹಂಗ ಮಾಡ್ಬೇಕಂತೆ. ಟೀಚರ್ಸ್ ಕೂಡ ಹಂಗ ಮಾಡಿದ್ರೆ ಮಗನು ಕೂಡ ಆಸಕ್ತಿಯನ್ನ ಕೆರಳಿಸ್ಬೇಕು. ಗಣಿತವನ್ನ ಸುಲಭವಾಗಿ ಅವನು ಅರಗಿಸಿಕೊಳ್ಳಿಸೋದಕ್ಕೆ ಈಗ ಮಾಡಿದಾಗ ಅಂಕಗಳನ್ನ ಜಾಸ್ತಿ. ಕೊನೆಯ ನಿಮ್ದೊಂದು ಸಂದೇಶ ಮಕ್ಕಳಿಗೆ SLC, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ. ಸರ್, ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಬರೀ ಶಾಲೆನಲ್ಲಿ ಅಷ್ಟೇ ಕಲಿಯಲ್ಲ, ಅವರು ಟ್ಯೂಷನ್ ಹೋಗ್ತಾರೆ, 2 ಸರಿ ಮಾಡ್ತಾರೆ, ಅವ್ರಿಗೆ ಸುಲಭೀಕರಣ ಆಗುತ್ತೆ. ಆದರೆ ಗ್ರಾಮೀಣ ಪ್ರದೇಶಗಳಿಗೆ ಶಾಲೆನಲ್ಲಿ ಕೇಳಿದ್ರೆ ಮುಗಿದೋಯ್ತು, ಮತ್ತವರು ಮುಟ್ಟಲ್ಲ. ಅಂಥವರಿಗೆ ನಿಮ್ಮ ಒಂದು ಸಂದೇಶ ಸರ್? ಮೊಟ್ಟ ಮೊದಲಿಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ.
ಅದು ಎಲ್ಲಾ ವಿಷಯಗಳಲ್ಲೂ ಕೂಡ ಅದೇ ಒಂದಲ್ಲಿ ಕೆಲಸ ಮಾಡಿ ಗೈರು ಹಾಜರಿ ಅದಕ್ಕೆ ಪ್ರೋತ್ಸಾಹ ಕೊಡದೆ ಪೇರೆಂಟ್ಸ್ ಕೆಲವು ಇದಾಗ್ಬಿಡುತ್ತೆ. ಆ ತರ ಮಾಡಬಾರ್ದು. ಬೇರೆ ಸಬ್ಜೆಕ್ಟ್ ತಪ್ಪಿಸ್ಕೊಂಡ್ರೆ ನಡೆಯುತ್ತೆ, ಇದಕ್ಕೆ ಓದ್ಕೋಬಹುದು, ಇದಕ್ಕೆ ಗಣಿತ ಹೇಳಲೇಬೇಕು ಸರ್. ಹಾಗಾಗಿ ಅವರು ಮ್ಯಾಥಮೆಟಿಕ್ಸ್ಗೆ ಯಾವುದೇ ಸ್ಕೂಲ್ಗೆ ಫಸ್ಟ್ ಅಟೆಂಡೆನ್ಸ್ ತುಂಬ ಇಂಪಾರ್ಟೆಂಟ್. ಆಮೇಲೆ ಎಲ್ಲದನ್ನು ಅವ್ರು ಹೇಳೋದನ್ನು ಗಮನಿಟ್ಟು, ಶಿಕ್ಷಕರು ಹೇಳೋದನ್ನು ಗಮನಿಟ್ಟು ಕೇಳಬೇಕು, ಮತ್ತು ನೋಟ್ಸ್ಗಳಲ್ಲೇ ಬರೀಬೇಕು. ನೋಟ್ಸ್ಗಳಲ್ಲೇ ಬರೆಯೋದು ಅಂದರೆ ಸ್ವಂತ ಮಾಡಬೇಕು. ಶಿಕ್ಷಕರು ಹೇಳೋದನ್ನ ಕೇಳ್ತಾ ಇರಬೇಕು, ಗಮನ ಇಟ್ಟು ಸ್ವಂತ ಮಾಡಬೇಕು. ಮಕ್ಕಳು ಏನು ಮಾಡ್ತಾರೆ, ಹೇಳುವಾಗ ಅಲ್ಲಿ ಇಲ್ಲಿ ಮಾತಾಡ್ತಿರ್ತಾರೆ, ಬರ್ಕೊಡ್ರಪ್ಪ ಅಂದರೆ ನೋಡಿ 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 ಬರ್ಕೊಡ್ತಾರೆ. ಅಥವಾ ಫ್ರೆಂಡ್ ಯಾರೋ ಬರೆದಿರ್ತಾನೆ, ಸ್ವಂತಿಕೆ ಇರಬೇಕು ಇದರಲ್ಲಿ. ಮತ್ತೆ ಮಕ್ಕಳು ಗಣಿತ ಮತ್ತು ವಿಜ್ಞಾನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರೆ ಮುಂದೆ ಅವರಿಗೆ ತುಂಬ ಚಾಯ್ಸ್ ಇರುತ್ತೆ ಸರ್. ಈಗ PUC ನಲ್ಲಿ ಸೈನ್ಸ್ ತಗೊಂಡ್ರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಂತ ಇರುತ್ತೆ. ಸೈನ್ಸ್ ಅಂತ ತಗೊಂಡ್ರೆ ಅವರಿಗೆ ಅವಕಾಶಗಳು ತುಂಬಾ ಇದೆ. ಅದೇ ರೀತಿ ಗಣಿತಕ್ಕೂ ಕೂಡ ಹೌದು ಗಣಿತ ಜೀವನಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಬಹಳಷ್ಟು ಸರ್. ಬೇರೆದಕ್ಕಿಂತ ನೀವು ಯಾವುದೇ ಕಾಲೇಜಲ್ಲಿ ನೋಡಿ ಪರ್ಸೆಂಟೇಜ್ ಆಫ್ ಸೈನ್ಸ್ ಕಡಿಮೆನೇ ಇರುತ್ತೆ ಅಡ್ಮಿಷನ್ಸ್. ಯಾಕೆಂದ್ರೆ ಕಷ್ಟ ಅಂತ ಬಿಟ್ಬಿಡ್ತಾರೆ. ಬಟ್ ಅದಕ್ಕೆ ಆಪರ್ಚುನಿಟೀಸ್ ಅದನ್ನ ವಿಜ್ಞಾನ ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಸುಲಭೀಕರಣ ಮಾಡೋದ್ರ ಮೂಲಕ ಅವರಿಗೆ ಕಬ್ಬಿಣದ ಕಡಲೆ ಅನ್ನೋದನ್ನ ತೆಗೆದುಹಾಕಬೇಕು. ಆ ಕೆಲಸವನ್ನ ಇವತ್ತು ಮೊದಲು ಮಾಡಬೇಕಾಗಿದೆ. ಮತ್ತೆ ಹೆಚ್ಚು ಮುಂದೆ ಅದನ್ನು ಸೈನ್ಸ್ ಅನ್ನು ಆಪ್ಟ್ ಮಾಡ್ಕೊಳ್ಳುವಾಗೆ, ಮ್ಯಾಥ್ಸ್ ಅನ್ನು ಆಪ್ಟ್ ಮಾಡ್ಕೊಳ್ಳುವಾಗೆ ಶಿಕ್ಷಕರು ಅವರಿಗೆ ಮಾರ್ಗದರ್ಶನ ನೀಡಬೇಕು. ಅವಾಗ ಅವರ ಜೀವನ ತುಂಬಾ. ಸರ್, ಇದುವರೆಗೂ ತಾವು ಕಬ್ಬಿಣದ ಕಡಲೆ ಅಲ್ಲ ಗಣಿತ, ಅತ್ಯಂತ ಎಲ್ಲ ವಿಷಯಗಳಿಗಿಂತ ಸುಲಭವಾದ ವಿಷಯ ಅನ್ನೋದನ್ನು ನಿಜವಾಗ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀರಿ. ಮತ್ತು ಯಾವ್ಯಾವ ವಿಭಾಗಗಳಲ್ಲಿ ಹೆಚ್ಚು ಒತ್ತು ಕೊಟ್ಟರೆ ಅಂಕಗಳನ್ನು ತೆಗಿಬೋದು. ಮಕ್ಕಳು ಗ್ರಾಮೀಣ ಪ್ರದೇಶದ SLC ಮಕ್ಕಳು ಯಾವ ಚಾಪ್ಟರ್ಗಳಿಗೆ ಹೆಚ್ಚು ಒತ್ತು ಕೊಟ್ಟರೆ ಅಂಕಗಳನ್ನು ತೆಗಿಬೋದು. ನಿರಂತರ ವರ್ಕ್ ಮಾಡಿದಾಗ ಮಾತ್ರ ಅಂಕಗಳನ್ನು ತಡೀಲಿಕ್ಕೆ ಸಾಧ್ಯ ಅಂತೇಳಿ ತಮ್ಮ ಮಾತುಗಳ ಮೂಲಕ ತಿಳಿಸಿದ್ದೀರಿ. ನಮ್ಮ ಸುದ್ದಿವಾಹಿನಿಯ ಮೂಲಕ ಮಕ್ಕಳಿಗೆ ಏನು ತಿಳಿಸಿದರೆ ಅದು ಒಳ್ಳೆಯದಾಗಲಿ, ಮಕ್ಕಳು ಕೂಡ ಹೆಚ್ಚು ಗಣಿತದಲ್ಲಿ ಅಂಕಗಳನ್ನು ತೆಗಿಲಿ ಅಂತ ಹೇಳ್ತಾ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಸುದ್ದಿವಾಹಿನಿಯ ಮೂಲಕ ನಿಮಗೆ ಅನಂತ ಧನ್ಯವಾದಗಳು.